ಗುರು ಫ್ರೆಂಡ್ಸ್ ಜೊತೆ ಹೋಗಿದ್ದೀವಿ ಅಂದರೆ ಎಂಜಾಯ್ ಮಾಡ್ತೀರಿ ಇರೋಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ಯಾವ್ಯಾವ ಥರ ಕಾಟ ಕೊಟ್ಟು ಯಾವ್ಯಾವ ಥರ ಎಂಜಾಯ್ ಮಾಡಿರಿ ಅಂತ ನೋಡೋಣ ಬನ್ನಿರಿ. 1 ಅವರ್ ಬೋಟಿಂಗಲ್ಲಿ ಸೊ ಮ್ಯಾಚಿಂಗ್ ಅಂತ ಎಲ್ಲ ಬ್ಲ್ಯಾಕ್ ಆ್ಯಂಡ್. ನಮಸ್ಕಾರ ಕರ್ನಾಟಕ, ಈ ನಿಮ್ಮ ಪೃಥ್ವಿ ಮಾಡುವ ನಮಸ್ಕಾರಗಳು. ನಮಸ್ಕಾರ ಗುರುವೇ. ಪಾರ್ಟ್ 1 ಲಾಸ್ಟ್ ಎಂಡಿಂಗಲ್ಲಿ ಹೇಳಿದ್ದೆ ನನ್ನ ಬರ್ತಡೇ ಸಖತ್ತಾಗಿ ಮಾಡೋರು ಅಂತ. ಮುಂದೆ ಬರೋದು ನಂದು ಬರ್ತಡೇ, ಅದಕ್ಕೆ ನನ್ನ ಹುಡುಗರೆಲ್ಲ ಇವಾಗೆ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮುರುಡೇಶ್ವರದಲ್ಲಿ ನೈಟ್ ಸ್ಟೇ ಆಗಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಹೊರಟ್ವಿ ಗುರು ಬೀಚ್ ಕಡೆ ಹೊರಟಿದ್ವಿ. ಇವಾಗ ಬೀಚಲ್ಲಿ ನಮ್ಮ ಏನಂತಾರೆ ಅದನ್ನ ಈಜು ಕ್ರಿಯೆನ ಸ್ಟಾರ್ಟ್ ಮಾಡೋಣ ಅಂತ. ಈಜಾಡಕ್ಕೆ ಆಗಲ್ಲ ಇವಾಗ ಸಮಯ. ಪ್ರತಿಭೆ ಏನು ಮಾಡೋಕ್ಕಾಗ್ತದೆ ಇವಾಗ, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೋಬೇಕಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ. ಅದಕ್ಕಿಂತ ಮುಂಚೆ ಬೀಚ್ಗೆ ಹೋಗೋಣ. ಹೆಂಗಂದ್ರೆ ಸುಸ್ತಾಗಿದ್ದೀನಿ ಅಂತ ಎತ್ಕೊಳೋದು. ಬೀಚಾಗ ಈಜಾಡಕ್ಕೆ ಹೋಗ್ತಾ ಇದೀವಿ ಇವಾಗ. ಈಜಾಡಕ್ಕಾಗಲ್ಲ ಬೀಚಾಗ. ಸೊ ಇವಾಗ ಎಂಜಾಯ್ ಮಾಡಬೇಕು ಬೀಚಾಗ. ಬೆಳಗ್ಗೆ ಮಾರ್ನಿಂಗು ಬಟ್ ಸಿಕ್ಕಾಪಟ್ಟೆ ಬಿಸಿಲು ಐತಿ. ಮಾರ್ನಿಂಗ್ಗೆ ಎಳ್ನೀರು ಕುಡ್ದಿದ್ದೀವಿ ಅಂದರೆ ಲೆಕ್ಕ ಹಾಕೋದು. ನಾನು ಎಲ್ರಿ ಬಂದ್ಬಿಡ್ತು, ಅದಕ್ಕೆ ತಗೊಂಡಿದ್ದೀನಿ ಎಲ್ಲರೂ. ಇವಾಗ ಹೋಗಿ ಬೀಚಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಪೋಸ್ಟ್ ಮಾಡ್ತೀವಿ. ನೋಡ್ತಾ ಇರ್ರಿ, ಹುಡ್ಕೊತಾ ಇರ್ರಿ. ಗುರುವೇ ಅತಿಯಾದ ಕಷ್ಟ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಜೊತೆ ಹೋದಾಗ ಫ್ರೆಂಡ್ಸ್ನ ಕೂಡ ಹಾಕ್ಬಿಟ್ಟು ಒಂದು ರೀಲ್ಸ್ ಮಾಡೋದೆಲ್ಲ ಗುರು ಸಿಕ್ಕಾಪಟ್ಟೆ ಕಷ್ಟ ಗುರು. ನೀವೇನಾದರೂ ಹೋದರೆ ಟ್ರೈ ಮಾಡಿರಿ, ಮಿಸ್ ಮಾಡ್ತೀರಾ. ನಮ್ಮ ಹುಡುಗರು ಫ್ರೆಂಡ್ಸ್ ಜೊತೆ ಹೋಗಿದ್ದೀವಿ ಅಂತಂದರೆ ಬೀಚಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಸ್ತಾಗಿ ಆಟ ಆಡಿದ್ರೆ. ಅಲ್ಲೇ ಸಹ ಜಾಸ್ತಿ ಸ್ಪೆಂಡ್ ಮಾಡಿದ್ವಿ ಟೈಮ್ನ. ನೋಡ್ಬೋದು ನೀವು ಇಲ್ಲಿ ಮಸ್ತಾಗಿ ಆಟ ಆಡ್ಕೊಂಡು ನೀರಾಗೆಲ್ಲ ಎಗರ್ಲಾಡ್ಕೊಂಡು ಹೊರಟ್ವಿ ಗುರು. ಅಲ್ಲಿಂದ ನಾವು ಎಲ್ಲಿಗೆ ಅಂತ ಬನ್ನಿ ನೋಡೋಣ. ನೀರಲ್ಲಿ ಈಜೋದಕ್ಕಿಂತ ಹಣದ ಮೇಲೂ ಇವಾಗ ನೋಡ್ಬೋದು ನೀವು ಸಮುದ್ರದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನಕ್ಕೆ ಅಂತಂದರೆ ಇವಾಗ ನೋಡ್ಬೋದು ನೀವು ನಮ್ಮ ಹುಡುಗರಲ್ಲವರೆ ಅಲ್ಲೇ ಕರ್ರಕ್ಕೆ ಹೋಗ್ತೈತೆ. ಸೊ ನಾವಿವಾಗ ಇದ್ದೀವಿ ಮುರುಡೇಶ್ವರದಲ್ಲಿ ನೋಡ್ಬೋದು ನೀವು. ಇವಾಗ ಸಿಕ್ಕಾಪಟ್ಟೆ ಜನ. ನೆನ್ನೆ ಚಿತ್ರ ಪೌರ್ಣಮಿ ಆಗಿದ್ದ ದಿವಸ ಕಾರಣ ಸಿಕ್ಕಾಪಟ್ಟೆ ಜನ ಇದ್ದರು. ನೈಟ್ ಬಂದು ಸ್ಟೇ ಆಗಿದ್ದೀವಿ. ಸೊ ಇವಾಗ ಬೀಚಿಗೆ ಬಂದಿದ್ದೀವಿ ಆಡೋಣ ಅಂದ್ಬಿಟ್ಟು. ಬಂದಿದ್ರೆ ಸಿಕ್ಕಾಪಟ್ಟೆ ಅಲೆ ಬರ್ತಾವೆ. ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಮಸ್ತಾಗಿ ನಾವಳ್ಪಿಗರು ರೂಮ್ ಕಡೆ ಹೋಗಿ ರೂಮ್ ಕಡೆಯಿಂದ ರೆಡಿ ಆಗಿಬಿಟ್ಟು ನಾವಳ್ಪಿಗರು ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ರಾತ್ರಿ ಅಭ್ಯಾಸ ಮಾಡ್ಕೊಂಡು ಬಂದಿರಲ್ಲ. ಸೊ ಬಟ್ಟೆ ಏನೋ ತಗೊಬಂದಿರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನನ್ನ ಫ್ರೆಂಡ್ ಇಬ್ಬರು ಬಟ್ಟೆ ಕೊಡ್ತೀನಿ ಅಂತ ಕರ್ಕೊಂಡೋದ್ರು ಗುರುವೇ. ಕಿತ್ಲಾಡ್ಗಂಗೆ ಕೊಡಿಸ್ತಾವ್ರೆ. ಎಷ್ಟು ಪುಣ್ಯವಂತ ನಾನು. ಕಿತ್ಲಾಡ್ಗಂಗೆ ಕೊಡಿಸ್ತಾವ್ರೆ. ಜಗಳ ಮಾಡ್ಕೊಂಡು ನಾನು ಕೊಡ್ತೀನಿ ಅಂತ ಜಗಳ ಮಾಡಿ ಸೆಲ್ಫ್ ಆಗಿದ್ದು. ನೋಡಿ ಜಗಳ ಮಾಡ್ಕೊಂಡು ಬಟ್ಟೆ ಕೊಡ್ತಾರೆ. ಮತ್ತೆ ನಮ್ಮ ಫ್ರೆಂಡು ಮಾಲಾ ಅವರು ಸೇರಿ ಒಂದು ಶರ್ಟನ್ನು ಕೊಡಿಸಿದ್ರು. ನಮ್ಮ ಅಕ್ಕ ಇಬ್ಬರು ಜಗಳ ಆಡ್ಕೊಂಡು ಕೊಡ್ಸೋರೆ ಖುಷಿಯಿಂದ. ಏನಕ್ಕಪ್ಪ ಅಂದರೆ ರಾತ್ರಿ ತಗೊಂಬಂದಿದ್ದಲ್ಲ ಕಿಡ್ನಾಪ್ ಮಾಡ್ಕೊಂಡು ಬಟ್ಟೆ ಎತ್ಕೊಂಡ್ಬಂದಿಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಟ್ ಗುರುವೆ. ಇಲ್ಲಿ ಫುಲ್ ಜಾಮು. ಇವತ್ತು ನಾವು ಈ ಮುರುಡೇಶ್ವರದಲ್ಲಿದ್ದೀವಿ. ಸೇಮ್ ನೋಡೋದಕ್ಕೆ RR ಮೂವಿಯಲ್ಲಿ ಯಾರೋ ಹೆಸರೇನು NTR ದರ್ಶನ ಅಂತೂ ಆಗಿಲ್ಲ. ಏನಕ್ಕಪ್ಪ ಅಂದರೆ ಜನ ಜಾಸ್ತಿ. ಆ ಗೋಪುರ ವಿಸಿಟ್ ಮಾಡೋಣ ನಿಮಗೆಲ್ಲ ತೋರ್ಸೋಣ ಅಂತ ಕುತೂಹಲದಿಂದ ಇದ್ದೆ. ಬಟ್ ನೆಕ್ಸ್ಟ್ ಪ್ಲೇಸ್ ಕವರ್ ಆಗಲ್ಲ. ಬೆಳಗ್ಗೆ ಜಾಸ್ತಿ ಬೀಚಲ್ಲಿ ಆಟ ಆಡ್ಬಿಟ್ವಿ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ ಮನೆ ಕಡೆ ಎಲ್ಲ. ನೆಕ್ಸ್ಟ್ ಸ್ಟಾಪ್ಗೆ ನೆಕ್ಸ್ಟ್ ಎಲ್ಲಿಗೆ 1 ಅವರ್ ಕಡೆ ಹೊರಟಿದ್ದೀವಿ. ನೆಕ್ಸ್ಟ್ 1 ಅವರ್ಗೆ ಹೋಗಿ ಸಿಗೋಣ. ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ, ಯಾಕಂದರೆ ಇದು ನಮ್ಮ ಅಕ್ಕ ಕೊಡ್ತಿರೋದು. ಸೊ ಬನ್ನಿ ನೋಡಿಬೇಕಂದ್ರೆ ನೋಡ್ಕೊಂಡು ಹೊರಟಿದ್ದೀವಿ ಗುರುವೆ ಮನೆ ಕಡೆ. ಇಟ್ಕೊಳ ನಾನು ಅವಾಗಿಂದ ಬೆಳಗ್ಗೆ ಒಂದು 3 ಅಥವಾ 4 ಹತ್ರ ಸೋಡಾ ಕುಡಿದೆ. ಕುಡಿತೇನೆ ಇದ್ದೀನಿ 2-3. ಆದರೆ ಈ ಸೋಡಾ ಚೆನ್ನಾಗದಂತ ಸ್ಪೆಷಲ್ ಆಗಿ ಸ್ವೀಟ್ ಸೋಡಾ ಅಲ್ಲ. ಈ ಅಂಗಡಿ ನೋಡ್ಕೊಳ್ಳಿ,
ಅಕ್ಕ ಡ್ರಾ ಬೇರೆ ಮಾಡೋರೆ ಸಖತ್ತಾಗಿ ಆರ್ಟಿಸ್ಟು. ಈ ಕಡೆ ಬಂದರೆ ಇಲ್ಲಿ ಸೋಡಾ ಕುಡ್ಕೊಂಡು ಹೋಗಿ ಆರಾಮಾಗಿ. ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀವಿ ಅಂದರೆ ರೀಲ್ಸ್ ಮಾಡಿಲ್ಲ ಅಂದ್ರೆ ಹೆಂಗಿರುತ್ತೆ ಗುರುವೆ? ರೋಡಲ್ಲಿ ನಿಲ್ಲಿಸ್ತಾ ರೀಲ್ಸ್ ಮಾಡ್ಕೊತ ನಮ್ಮ ಜರ್ನಿನ ಸ್ಟಾರ್ಟ್ ನಡೆಸ್ತಾನೆ ಇದೀವಿ ಗುರುವೆ. ಗುರು ಬೋಟಿಂಗ್ ಹೋಗ್ತಾ ಇದೀವಿ ಫಸ್ಟ್ ಟೈಮು. ಇಷ್ಟು ಭಯ ಹತ್ರದಿಂದ, ಅದು ಏನು ಯಾವುದು ಭಯ ಇಲ್ದಿರ ಹೋಗ್ತಾ ಇದೀವಿ ಗುರು. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ, ಜೊತೆ ಭಯನೂ ಆಗ್ತೈತೆ. ಸ್ಪೆಷಲಾಗಿ ಯಾಕಂದರೆ ಆ ಕಡೆ ಈ ಕಡೆ ಏನು ಸೇಫ್ಟಿ ಇಲ್ಲ ಇಲ್ಲಿ. ಚೆನ್ನಾಗದೆ. ನೀವೇನಾದರೂ 1 hour ಬೋಟಿಂಗ್ ಬಂದರೆ ಪರ್ ಪರ್ಸನ್ 300 ಗುರುವೆ. ನೀವು ಮಿಸ್ ಮಾಡ್ತೀರಾ, ವಿಸಿಟ್ ಮಾಡಿ, ಸಖತ್ ವೈಬ್ ಸಿಗುತ್ತೆ. ನೀವೇನಾದರೂ ಸಪ್ರೇಟಾಗಿ ವಿಸಿಟ್ ಮಾಡ್ತೀರಾ ಅಂದರೆ ಅದಕ್ಕೂ ಚಾನ್ಸ್ ಇದೆ ಗುರುವೆ. ನಮಸ್ಕಾರ ಗುರುವೆ. ಇವತ್ತು 1 hour ಬೋಟಿಂಗಲ್ಲಿ ವೆಡ್ಡಿಂಗ್ ಫೋಟೋಶೂಟ್ ನಡೀತೈತೆ. ಹಿಂದೆ ಬ್ಯಾಕ್ಗ್ರೌಂಡಾಗಿ ನೋಡ್ಬೋದು ನೀವು ಅಲ್ಲಿ. ಯಾರು ಕಪಲ್ಸ್ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟದು ಬೆಳಗ್ಗೆಯಿಂದ. ಏನೇನು ಫೋಟೋ ಶೂಟ್ ಮಾಡ್ತಾವ್ರೆ ಅಂತಂದರೆ ಅಯ್ಯೋ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಾಗ. ಕಪಲ್ಸೇ ಸುಮ್ಮನೆ ಅವರೇ, ಈ ನನ್ನ ಮಕ್ಳಿಗೆ ಬಿಡ್ತಾ ಇಲ್ಲ ಸುಮ್ಮನೆ ಹಿಂದೆ. ಸೊ ನೀವು ಈ ಕಡೆ ಏನಾದರೂ ಬಂದರೆ ನಿಮಗೆ ಚಾಯ್, ಸೋಡಾ, ಇನ್ನೂ ಮುಂತಾದಂತಹ ತಂಪು ಪಾನೀಯಗಳು ದೊರೆಯುತ್ತವೆ. ಸೊ ಮಿಸ್ ಮಾಡದೆ ಕುಡ್ಕೊಂಡು ಹೋಗಿ. ನಾವಂತೂ ಸುಮ್ಮನೆ ಕೂತಿದ್ದೀವಿ ಇಲ್ಲಿ. ಅಂಕಲ್ ಫೋಟೋ ತಗೊಡ್ತಾರಂತೆ. ಮದುವೆ ಆಗೋದೇ ಇಲ್ಲ ಗೊತ್ತಿಲ್ಲ ಅಂಕಲ್ ಅಂದ್ಬಿಟ್ಟಿದ್ದೀನಿ. ಬೇಜಾರಾಗ್ಬಿಡೋಣ. ಚೆನ್ನಾಗಿಡಿ. ಸೊ ಬನ್ನಿ, ಈ ಕಡೆ ಬಂದರೆ ಮಿಸ್ ಮಾಡ್ದಿರ ವಿಸಿಟ್ ಮಾಡ್ಕೊಂಡು ಹೋಗಿ. 1 hour ಬೋಟಿಂಗಿಂದ ನೀವು ನೆಕ್ಸ್ಟ್ ಹೋಗೋದೇ ಶರಾವತಿ ಕಾಂಡ್ಲಾ ನಡಿಗೆ ಕಡೆ ಗುರುವೆ. ಶರಾವತಿ ಕಾಂಡ್ಲಾ ನಡಿಗೆ ಅಂತಿದ್ದು ನೋಡ್ಬೋದು ನೀವು ಇಲ್ಲಿ. ಕಾಂಡ್ಲಾ ನಡಿಗೆ ಇಲ್ಲಿ ಒಳಗಡೆ ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಇದು. ಯಾಕೋ ನೀರಿಲ್ಲ, ನಾನು ಬಂದಾಗ ಸಿಕ್ಕಾಪಟ್ಟೆ ನೀರಿತ್ತು ಇಲ್ಲಿ ಹೋದ ಸರಿ. ಬೆಸ್ಟ್ ಬಿಸಿಲಿಗೆ ನಾವೇ ಕರಗೋಯ್ತಾ ಇದ್ದೀವಿ. ನೀರು ಕರಗೋಗಲ್ಲ, ನೀರು ಬತ್ತೋಗಬೇಕು ಗುರುವೆ. ಇಲ್ಲಿ ಚೆನ್ನಾಗಿರುತ್ತೆ. ಬಟ್ ಸ್ಕೈ ವಾಕ್ ಥರ ಒಂಥರ ಚೆನ್ನಾಗಿದೆ ಇದು. ಒಂಥರ ಫೀಲ್ ಕೊಡುತ್ತೆ. ಬಟ್ ನಾನು ಹೋದ ಸರಿ ಬಂದಾಗ ಫುಲ್ ನೀರಿತ್ತು, ಈ ಸರಿ ನೀರಿಲ್ಲ. ಅವಾಗ ನೀರಿದ್ದಾಗ ಒಂಥರ ನಡೆಯೋವಾಗ ಒಂಥರ ಖುಷಿ ಆಗ್ತಿತ್ತು. ಬಟ್ ಈಗ ಯಾಕೋ ಒಂಥರ ಬೇಜಾರಾಗ್ತದೆ. ಬಟ್ ನೀರಿಲ್ಲ. ನೆಕ್ಸ್ಟ್ ಸರಿ ನೀವು ಬಂದಾಗ ಪಕ್ಕ ನೀರು ಸಿಗುತ್ತೆ. ಈ ಸರಿ ನೀರಿಲ್ಲ, ನಾನು ಬಂದಿತ್ತು. ನಾವೇ ಬೆಂದು ಹೋಗ್ತಾ ಇದ್ದೀವಿ. ಪಾಪ ನೀರು ಇರ್ತದೆ ಇನ್ನು, ಅದು ಎಲ್ಲ ಬತ್ತೋಗದೆ ನೋಡ್ರಿ. ಬರ್ರವ ಮಕ್ಕಳ. ಸೊ ನೀರು ಸಿಗ್ತಾಯಿಲ್ಲ, ಅಲ್ಲಿ ನೀರು ಇಲ್ಲ. ಇದ್ರ ಮೇಲೆ ಕೆಳಗಡೆ ನೀರಿದ್ರೆ ಮೇಲೆ ನಡೆಯೋಕೆ ಒಂಥರ ಚೆನ್ನಾಗಿರುತ್ತೆ. ಕೈವಾಗ್ ಚೆನ್ನಾಗಿದೆ ಒಂಥರ ನಡೆಯೋಕ್ಕೆ. ನೋಡಿ ಯಾವ ಥರ ವೈಬ್ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಬಂದಿತ್ತೆ ನಾವು ಗುರುವೆ ಇಕೋ ಬೀಚ್ ಕಡೆಗೆ. ಇಕೋ ಬೀಚ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನನ್ನ ಪೊಸಿಷನ್ ನೋಡೋದು ನೀವೆಲ್ಲ ಗಾಬರಿ ಆಗ್ತೀರಾ. ಚಾರ್ಜಿಂಗ್ ಇಲ್ಲ ಫೋನಲ್ಲಿ. ಚಾರ್ಜಿಂಗ್ ವೀಡಿಯೋ ಹಿಡಿದು ಫುಲ್ ಸ್ವಿಚ್ ಆಫ್ ಆಗ್ಬಿಡೈತೆ ಫೋನು, ಫೋಟೋಸು ವೀಡಿಯೋಸ್ ಎಲ್ಲ. ಸೊ ಹೋಯ್ತು. ಇವಾಗ ನೀವೇನಾದ್ರು ಈ ಕಡೆ ಬಂದರೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಹೋಗಿ. ನಾನಂತೂ ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಇಕೋ ಬೀಚ್ಗೆ. ನನ್ನ ಫ್ರೆಂಡ್ಸ್ಗೆ ರೀಲ್ಸ್ ಹೇಳ್ಕೊಟ್ಟು ನಾನು ಪಟ್ಟಿದ್ದ ಕಷ್ಟ ನಿಮಗೆಲ್ಲ ತೋರಿಸ್ತೀನಿ ಗುರುವೆ ನೆಕ್ಸ್ಟ್ ವೀಡಿಯೋದಲ್ಲಿ. ಒಂದೊಂದಲ್ಲ ಗುರು ಇವ್ರು ಕೊಟ್ಟಿದ್ದ ಕಷ್ಟನ ನೀವು ಹಿಂದೆ ನೋಡ್ತಾ ಇರ್ಬೋದು. ಸೊ ಗುರುವೆ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಗುರುವೆ. ಬಾಯ್.